ಇನ್ನೊಂದು ಸ್ಟೋರಿಯನ್ನ ಹೇಳ್ತೀವಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ರೀ. ಎಂತೆಂಥ ಘಟನೆಗಳು ಕೆಲವೊಂದು ಸಂದರ್ಭದಲ್ಲಿ ನಡೆಯುತ್ತೆ ಅಂತೇಳಿ. ಸತ್ತಿರೋನು ಬದುಕಿ ಬಂದಾಗ ಏನು ಅನ್ಸ್ಬಿಡುತ್ತೆ. ಇದು ಸತ್ತನು ಅಂತ ಅಂದುಕೊಂಡಂಥ ವ್ಯಕ್ತಿ ಬದುಕಿ ಬಂದಂಥ ಕಥೆ ಇದು. ಅದು ಯಾವ ವಿಚಾರಕ್ಕೆ? ಸತ್ತನು ಅಂತ ಹೇಳಿ ಊರಿಗೆ ಕರೆದೊಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಣ್ಬಿಟ್ಬಿಡ್ತಾನೆ. ಹೀಗೆ ಯಾವ ವಿಚಾರಕ್ಕೆ? ಡಾಬಾ ಬಂತು ನೋಡೋ ಅಂತ ಹೇಳಿದ ತಕ್ಷಣ ಇವನಿಗೆ ಜೀವ ಬಂದ್ಬಿಡುತ್ತಂತೆ. ಅಂದರೆ ಅವನಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಆ ಡಾಬಾ ಮೇಲೆ, ಅಥವಾ ಅವಾಗವಾಗ ಹೋಗ್ತಾ ಇದ್ರ. ಸತ್ತಿದ್ದಾನೆ ಅಂತ ಎಲ್ಲೆಡೆಯೂ ಕೂಡ ಸಂತಾಪ ಸೂಚನೆಯನ್ನ ಮಾಡ್ತಾ ಇದ್ರು ಈ ವ್ಯಕ್ತಿ. ಆದರೆ ಡಾಬಾ ಬಂತು ಹೇಳೋ ಅಂತ ಅಂದಿದ್ದಕ್ಕೆ ಎದೆ ಬಿಟ್ಟಿದ್ದಾರೆ. ಆದರೆ ಈಗ ಕಿಮ್ಸ್ನಲ್ಲಿ ಚಿಕಿತ್ಸೆ ಈಗ ಮುಂದುವರೆದಿದೆ. ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ ಇದು. ವಿಜ್ಞಾನಕ್ಕೂ ಕೂಡ ಕೆಲವೊಂದಿಷ್ಟು ಸವಾಲುಗಳಿದೆ. ಇಂಥ ಅನೇಕ ಘಟನೆಗಳು ನಡೆದಿವೆ. ಹೋಗಿ ಚಿತೆಯಲ್ಲಿ ಇಟ್ಟಾಗಲೂ ಕೂಡ ಜೀವ ಎದ್ದು ಬಂದಿರೋದು ಕೂಡ ಇದ್ದಾವೆ. ಈ ಘಟನೆ ಏನಾಯಿತು? ವರದಿ ಇಲ್ಲಿದೆ. ಇದು ಸತ್ತು ಬದುಕಿದವನ ಕಥೆ. ಸತ್ತನೆಂದು ಊರಿಗೆ ಕರೆದೊಯ್ಯುವಾಗ ಕಣ್ಬಿಟ್ಟ. ಡಾಬಾ ಬಂತು ನೋಡು ಎಂದೊಡನೆ ಬಂತು ಜೀವ. ಸತ್ತಿದ್ದಾನೆಂದು ವೈದ್ಯರು ಹೇಳಿದ ನಂತರ ಆಸ್ಪತ್ರೆಯಿಂದ ಮರಳಿ ಊರಿಗೆ ಕರೆತರುವಾಗ ವ್ಯಕ್ತಿಯೊಬ್ಬ ಬದುಕಿ ಉಸಿರಾಡಿದ ಪವಾಡ ಸದೃಶ್ಯ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಬಂಕಾಪುರ ಪಟ್ಟಣದ ನಿವಾಸಿ 45 ವರ್ಷದ ಬಿಷ್ಟಪ್ಪ ಗುಡಿ ಮನೆಗೆ ಕೆಲವು ದಿನಗಳಿಂದ ಬಿಳಿ ಕಾಮಾಲೆ ರೋಗ ಕಾಣಿಸಿಕೊಂಡಿತ್ತು. ಇದರಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಬಿಷ್ಟಪ್ಪ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಭಾನುವಾರ ಬಿಷ್ಟಪ್ಪನನ್ನ ಪರೀಕ್ಷಿಸಿದ್ದ ವೈದ್ಯರು ಬಿಷ್ಟಪ್ಪ ಮೃತಪಟ್ಟಿದ್ದಾನೆ, ಊರಿಗೆ ತೆಗೆದುಕೊಂಡು ಹೋಗಿ ಅಂತ ಆತನ ಪತ್ನಿ ಮತ್ತು ಮಕ್ಕಳಿಗೆ ತಿಳಿಸಿದ್ದಾರೆ. ಆಗ ಮೃತಪಟ್ಟಿದ್ದಾನೆ ಎನ್ನಲಾದ ಬಿಷ್ಟಪ್ಪನನ್ನ ವಾಹನದಲ್ಲಿ ಆತನ ಪತ್ನಿ ಮತ್ತು ಸಂಬಂಧಿಕರು ಮರಳಿ ಊರಿಗೆ ಕರೆದುಕೊಂಡು ಬರ್ತಾ ಇದ್ರು. ಅದಾಗಲೇ ಬಿಷ್ಟಪ್ಪ ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ಬಂಕಾಪುರ ಪಟ್ಟಣ, ಆತನ ಸ್ನೇಹಿತರು ಮತ್ತು ಮನೆಯವರಿಗೆಲ್ಲ ಹಬ್ಬಿತ್ತು. ಆತನ ಪರಿಚಿತರು ಹಾಗೂ ಕೆಲವು ಸ್ನೇಹಿತರು ಕೆಲವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬಿಷ್ಟಪ್ಪನ ಫೋಟೋ ಹಾಕಿ ಓಂ ಶಾಂತಿ ಎಂದು ಶಾಂತಿ ಕೋರಿದ್ರು. ಆದ್ರೆ ಧಾರವಾಡದಿಂದ ಬಂಕಾಪುರಕ್ಕೆ ಬರ್ತಾ ಇದ್ದ ವೇಳೆ ಬಂಕಾಪುರ ಪಟ್ಟಣದ ಬಳಿ ಬಿಷ್ಟಪ್ಪ ಆಗಾಗ ಊಟಕ್ಕೆ ಹೋಗ್ತಾ ಇದ್ದ ಡಾಬಾ ಬಂದಾಗ, ಡಾಬಾ ಬಂತು ನೋಡು, ಊಟ ಮಾಡ್ತೀಯಾ, ಕಣ್ಣು ತೆರೆದು ನೋಡು ಅಂತ ಕುಟುಂಬಸ್ಥರು ಕಣ್ಣೀರ್ ಹಾಕಿ ಗೋಳಾಡಿದಾಗ ಮೃತಪಟ್ಟಿದ್ದಾನೆ ಎನ್ನಲಾದ ಬಿಷ್ಟಪ್ಪ ಉಸಿರಾಡಿದ್ದಾರೆ. ಬಂಕಾಪುರದ ಕ್ರಾಸ್ ಹಿಂಗ್ ಬರುತ್ತಲ್ಲ, ಮಗ ಸಣ್ಣ ಮಗ, ನಿನ್ ಡಾಬಾನು ಬಂತು, ನಿನ್ ಅಂಗಡಿನೂ ಬಂತು ನೋಡು ಅನ್ನ ಅಂತ ಹೇಳಿ ಅಂತಂತ ಅಂತ ತಕ್ಷಣ ಉಸಿರಾಡತನ ಕಂಡ್ಬಿಟ್ಟಾನ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂತ ಅವ್ರು ಅಲ್ಲೇ ಸ್ಟಾಪ್ ಮಾಡಿ 8 ಲೀಟರ್ ಹಚ್ಚಿದ್ರಿ. 8 ಲೀಟರ್ ಹಚ್ಚಿದ ಮೇಲೆ ಒಂದ್ 3 ತಾಸು 2 ತಾಸು ಅಷ್ಟ ಸ್ವಲ್ಪ ಉಸಿರು ಹಿಡ್ಕೊಂಡಿರ್ತದ. ಅದು ಮತ್ ತಿರುಗಿ ಅದು ಹೋಗ್ತತಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಕಳ್ಸ್ಯಾರ. ಅವ್ರ ಡಾಕ್ಟರ್ ಹೇಳಿದ ಮೇಲೆನ ಕರ್ಕೊಂಡ್ ಬಂದಾರ. ಅವ್ರು ಡಾಕ್ಟರ್ ಹೆಂಡತಿ ಮುಂದನು ಹೇಳ್ಯಾರ, ಮಗನ್ ಮುಂದನು ಹೇಳ್ಯಾರ. ಅವ್ರ ಮುಂದೆ ಹೇಳಿ ಕರ್ಕೊಂಡ್ ಬಂದಾರ ಅವ್ರು. ಈ ಬಳಿಕ ಇದೊಂದು ದೇವರ ಪವಾಡ ಎಂದು ನಂಬಿದ ಬಿಷ್ಟಪ್ಪನ ಮನೆಯವರು ತಕ್ಷಣವೇ ಆತನನ್ನ ಮರಳಿ ಕರೆದುಕೊಂಡು ಶಿಗ್ಗಾವಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರ ನಿರ್ಧಾರ ಧಿಕ್ಕರಿಸಿ ಡಿಸ್ಚಾರ್ಜ್, ಬದುಕಿರುವವರೆಗೂ ಕಿಮ್ಸ್ನಲ್ಲಿ ಚಿಕಿತ್ಸೆ. ಕಿಮ್ಸ್ ನಿರ್ದೇಶಕ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಖಾಸಗಿ ಆಸ್ಪತ್ರೆಯ ಹೆಲ್ತ್ ದಾಖಲೆ ಪರಿಶೀಲಿಸಿದ್ದೇವೆ. ತಜ್ಞ ವೈದ್ಯರ ಸಲಹೆಯನ್ನ ಧಿಕ್ಕರಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅದೇನೇ ಇದ್ರೂ ಬಿಷ್ಟಪ್ಪ ಬದುಕಿರುವವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತೀವಿ ಅಂತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಕಮ್ಮಾರ ಹೇಳಿದ್ದಾರೆ. ಬಂದು ಅಡ್ಮಿಟ್ ಆಗಿದ್ದಾರೆ. ಈ ಮೊದಲಿಗೆ ಈ ಪೇಷಂಟ್ ಅಂದ್ರೆ ದಾಖಲೆಗಳ ಪ್ರಕಾರ ಜೆಎಂ ಹಾಸ್ಪಿಟಲ್ ದಿನಾಂಕ 5/2/25 9/2/25 ಅಲ್ಲಿಂದ 2 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ. ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟ್ ನ ಇಮಿಡಿಯೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನ್ ಅಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯೂಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್ ದಿ ಕೇರ್ ಆಫ್ ಡಾಕ್ಟರ್ ಸಚಿನ್ ಹೊಸಕಟ್ಟಿ. ಅವರೆಲ್ಲ ಪೇಷಂಟ್ ಅನ್ನ ನೋಡಿ ಇಂಟ್ಯೂಬೇಟ್ ಮಾಡಿ ಮೆಕ್ಯಾನಿಕಲ್ ವೆಂಟಿಲೇಷನ್ ಮತ್ತು ಪೇಷಂಟ್ಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ MICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ. ಒಟ್ನಲ್ಲಿ ಮೃತಪಟ್ಟಿದ್ದಾನೆ ಎಂದುಕೊಂಡಿದ್ದ ವ್ಯಕ್ತಿ ಪವಾಡ ಎಂಬಂತೆ ಕಂಡುಬಿಟ್ಟಿದ್ದು ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಹುಬ್ಬಳ್ಳಿಯಿಂದ ಸುನಿಲ್, ಹಾವೇರಿಯಿಂದ ಫಕೀರಯ್ಯ, ಪಬ್ಲಿಕ್ ಟಿವಿ.